ಸೂತ ಪುರಾಣಿಕರು ಶೌನಕರೇ ಮೊದಲಾದ ಋಷಿಗಳನ್ನುದ್ದೇಶಿಸಿ ಹೇಳಿದರು. ಮುನಿವರ್ಯರೇ, ಸೌಭಾಗ್ಯಪ್ರದವಾದ ಅತ್ಯುತ್ತಮ ವ್ರತವೊಂದನ್ನು ಹೇಳುತ್ತೇನೆ ಕೇಳಿರಿ. ಈ ವ್ರತವನ್ನು ಅಣ್ಣ ತಮ್ಮಂದಿರು ಸ್ತ್ರೀಯರು ಆಚರಿಸಬೇಕು. ಈ ಗರುಡ ಪಂಚಮಿ ವ್ರತವನ್ನು ಪ್ರತಿ ವರ್ಷ ಶ್ರಾವಣ ಶುದ್ಧ ಪಂಚಮಿಯ ಶುಭ ದಿವಸ ಮಾಡಬೇಕು. ಈ ವ್ರತವನ್ನು 10 ವರ್ಷ ಮಾಡಿ ಉದ್ಯಾಪನೆ ಮಾಡಬೇಕು. ಪ್ರತಿ ವರ್ಷ ಮಾಡಬೇಕು. ಶೌನಕರು, ಮಹಾತ್ಮರಾದ ಸೂತರೇ, ಈ ವ್ರತದಲ್ಲಿ ನನಗೆ ಆಸಕ್ತಿ ಉಂಟಾಗಿದೆ. ಇದರ ಆಚರಣೆಯ ಬಗ್ಗೆ ಕೃಪೆಯಿಟ್ಟು ನನಗೆ ತಿಳಿಸಿ ಎಂದು ಪ್ರಾರ್ಥಿಸಿದರು. ಸೂತರು ಈ ವ್ರತದ ಬಗ್ಗೆ ಹೇಳತೊಡಗಿದರು. ಶ್ರಾವಣ ಮಾಸದ ಶುದ್ಧ ಪಂಚಮಿಯ ದಿನ ಸೋದರರನ್ನು ಹೊಂದಿರುವ ಸ್ತ್ರೀಯು ಇದನ್ನು ಆಚರಿಸಿದರೆ ಆಕೆಗೆ ಅಮಿತವಾದ ಸೌಭಾಗ್ಯ ಪುಣ್ಯಗಳು ದೊರೆಯುತ್ತವೆ. ಪ್ರಾತಃ ಕಾಲದಲ್ಲಿ ಎದ್ದು ಶುಚಿರ್ಭೂತಳಾಗಿ ಅರಿಶಿನ ಮೊದಲಾದ ಮಂಗಳ ದ್ರವ್ಯಗಳನ್ನು ಬಳಸಿ ಮಂಗಳ ಸ್ನಾನ ಮಾಡಬೇಕು. ಶುಭ ವಸ್ತ್ರಗಳನ್ನು ಧರಿಸಬೇಕು. ನಂತರ ಪೂಜಾ ಮಂಟಪವನ್ನು ಹೂಗಳಿಂದ ಸುಂದರವಾಗಿ ಅಲಂಕಾರ ಮಾಡಬೇಕು. ಈ ಮಂಟಪದ ಮಧ್ಯೆ ರಂಗವಲ್ಲಿಯಿಂದ ಶ್ರೀಚಕ್ರವನ್ನು ರಚಿಸಬೇಕು. ಈ ರಂಗವಲ್ಲಿಯ ಮೇಲೆ ಆಸನವನ್ನು ಹಾಕಬೇಕು. ಇದರ ಮೇಲೆ ಅಕ್ಕಿಯನ್ನು ಹೂಗಳನ್ನು ಹರಡಬೇಕು. ಬಂಗಾರ, ಬೆಳ್ಳಿ, ತಟ್ಟೆ, ತಾಮ್ರ ಮೊದಲಾದ ಶ್ರೇಷ್ಠ ಲೋಹಗಳಿಂದ ನಿರ್ಮಿತವಾದ ಶೇಷನಾಗ ಪ್ರತಿಮೆಯನ್ನು ಇರಿಸಿ ಅದರಲ್ಲಿ ಗೌರೀದೇವಿಯನ್ನು ಆವಾಹಿಸಿ ಪೂಜಿಸಬೇಕು. ಪಂಚಾಮೃತ, ಪಂಚಗವ್ಯ, ವಸ್ತ್ರ, ಗೋಮೂತ್ರ, ವಸ್ತ್ರ, ಆಭರಣ, ಗಂಧ, ಅಕ್ಷತೆಗಳಿಂದ ದೇವಿಯನ್ನು ಪೂಜಿಸಬೇಕು. ನೈವೇದ್ಯ, ತಾಂಬೂಲಾದಿಗಳಿಂದ, ಪ್ರದಕ್ಷಿಣೆ, ನಮಸ್ಕಾರ, ಧೂಪ, ದೀಪಾದಿಗಳಿಂದ ಆಕೆಯನ್ನು ಪೂಜಿಸಿ 10 ಗ್ರಂಥಿಗಳುಳ್ಳ ದಾರವನ್ನು ಪೂಜಿಸಿ ಅದನ್ನು ಬಲಗೈಲಿ ಕಟ್ಟಿಕೊಳ್ಳಬೇಕು. ನಂತರ ಬ್ರಾಹ್ಮಣೋತ್ತಮನಿಗೆ ವಾಯನದಾನವನ್ನು ಕೊಡಬೇಕು. ಗೌರೀದೇವಿಯಲ್ಲಿ ಪರಮ ಭಕ್ತಿಯುಳ್ಳವಳಾಗಿ ದಕ್ಷಿಣೆ, ತಾಂಬೂಲ, ಧಾನ್ಯ ರಾಶಿಯಿಂದ ಸಹಿತವಾದ ದಾನವನ್ನು ಕೊಟ್ಟು ನಂತರವೇ ತಾನು ಭೋಜನವನ್ನು ಮಾಡಬೇಕು. ಈ ರೀತಿ ಯಾವ ಸ್ತ್ರೀಯು 10 ವರ್ಷ ತಪ್ಪದೆ ವ್ರತಾಚರಣೆ ಮಾಡುತ್ತಾಳೋ ಆಕೆಯ ಮನಸ್ಸಿನ ಆಸೆಗಳೆಲ್ಲ ಪೂರೈಸಿ ಪತಿಲೋಕವೇ ಸಿಗುವುದು. ಇಹ ಪರಗಳಲ್ಲೂ ಆಕೆಗೆ ಪರಮ ಸುಖ ದೊರೆಯುತ್ತದೆ. ಪುತ್ರ ಸೌಖ್ಯ, ಧನ ಧಾನ್ಯ ಸುಖಗಳು ಸಿಗುತ್ತವೆ. ಐಶ್ವರ್ಯ ಅಭಿವೃದ್ಧಿಯಾಗುವುದು. ಈ ವ್ರತದ ಮಹಿಮೆಯನ್ನು ತಿಳಿದ ಶೌನಕರು, ಗರುಡನ ಜನ್ಮ ವೃತ್ತಾಂತದ ಬಗ್ಗೆ ನಮಗೆ ತಿಳಿಸಿರಿ ಎಂದು ಸೂತರನ್ನು ಕೇಳಿದಾಗ ಅವರು ಹೀಗೆ ಹೇಳಿದರು. ಬ್ರಹ್ಮದೇವನ ಮಗನಾದ ಕಶ್ಯಪ ಮಹಾಮುನಿಯು ತನ್ನ ಪತ್ನಿ ಸುಪರ್ಣೀದೇವಿಯಲ್ಲಿ ಗರುತ್ಮಂತನೆಂಬ ಮಗನನ್ನು ಪಡೆದರು. ಈತನನ್ನು ಗರುಡನೆಂದು ಕರೆಯುವರು. ಗರುಡದೇವನು ಬೆಳೆದಂತೆ ತನ್ನ ತಾಯಿಯ ಸವತಿಯ ಮನೆಯಲ್ಲಿ ದಾಸಿಯಂತೆ ಇರುವುದನ್ನು ಕಂಡು, ತಾಯಿ, ಇದೇಕೆ ನಿನಗೆ ಈ ದಾಸ್ಯ ಭಾವ ಎಂದು ಕೇಳಿದನು. ಮಗು ಅಮೃತವನ್ನು ತಂದು ಸೇವಿಸುವುದರಿಂದ ನಮ್ಮ ಈ ದಾಸ್ಯವು ನಿವಾರಣೆಯಾಗುವುದು ಎಂಬ ತಾಯಿಯ ಮಾತನ್ನು ಕೇಳಿದೊಡನೆ ಗರುಡನು ದೇವಲೋಕಕ್ಕೆ ಹೊರಟನು. ಅಮೃತವನ್ನು ತರಲು ಹೊರಟ ಗರುಡನನ್ನು ನೋಡಿದ ಇಂದ್ರಾದಿ ದೇವತೆಗಳು ಹೆದರಿ ಆಯುಧಗಳನ್ನು ಹಿಡಿದು ಬಂದರು. ಅವನನ್ನು ಪರಿಘ ಮುಂತಾದ ಆಯುಧಗಳಿಂದ ಆವರಿಸಿದರು. ಆದರೆ ಗರುಡನು ಕ್ಷಣ ಮಾತ್ರದಲ್ಲಿಯೇ ಎಲ್ಲವನ್ನು ತನ್ನ ರೆಕ್ಕೆಗಳಿಂದ ನಿವಾರಿಸಿಬಿಟ್ಟನು. ಬೇಗನೆ ಅಮೃತವನ್ನು ತೆಗೆದುಕೊಂಡು ತಾಯಿಯ ಬಳಿ ಬಂದನು. ಕದ್ರೂದೇವಿಯು ಇದನ್ನು ನೋಡಿ, ಇದರಿಂದ ನಿನ್ನ ದಾಸ್ಯ ನಿವಾರಣೆಯಾಯಿತು, ಇನ್ನು ನೀನು ಸ್ವತಂತ್ರಳು ಎಂದು ಸುಪರ್ಣೆಗೆ ಹೇಳಿದಳು. ಇಂತಹ ಅನೇಕ ಸಾಹಸದ ಕೆಲಸಗಳನ್ನು ಗರುಡದೇವನು ಮಾಡಿದ್ದಾನೆ. ಹೀಗೆ ಗರುಡದೇವನು ಶ್ರಾವಣ ಶುದ್ಧ ಪಂಚಮಿ ಜನಿಸಿದುದರಿಂದ ಈ ಶುಭ ದಿನವನ್ನು ಗರುಡ ಪಂಚಮಿ ಎನ್ನುತ್ತಾರೆ. ಈ ವ್ರತವನ್ನು ಆಚರಿಸಿದವರು, ವ್ರತಕಥೆಯನ್ನು ಕೇಳಿದವರು ಉತ್ತಮ ಲೋಕಗಳನ್ನು ಪಡೆಯಲು ಯೋಗ್ಯರಾಗುತ್ತಾರೆ. ಇಲ್ಲಿಗೆ ಗರುಡ ಪಂಚಮಿ ವ್ರತಕಥೆಯು ಸಮಾಪ್ತವಾಯಿತು. ಸನ್ಮಂಗಳಾನಿ ಭವಂತು. ಸರ್ವಕಾರ್ಯ ಸಿದ್ಧಿರಸ್ತು.